ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಶಾಂಕ್. ಎಲ್ಲ ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕವಾದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವು ನವೆಂಬರ್ 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವವನ್ನು ಏನಕ್ಕೆ ಆಚರಿಸ್ತೀವಿ? ಅದನ್ನೇನಾದರೂ ಒಂದು ಕಾರಣ ಇರಲೇಬೇಕಲ್ವಾ? ಎಲ್ಲ ಸಮಾರಂಭ ಸಂಭ್ರಮದ ಹಿಂದೆ ಒಂದು ಕಾರಣ ಖಂಡಿತವಾಗ್ಲೂ ಇರುತ್ತೆ. 1905ನೇ ಇಸ್ವಿನಲ್ಲಿ ಅಲ್ಲು ವೆಂಕಟರಾವ್ ಅನ್ನುವರು ದಕ್ಷಿಣ ಭಾರತದಲ್ಲಿರುವ ಎಲ್ಲ ಕನ್ನಡ ಮಾತನಾಡುವವರು ಒಂದು ರಾಜ್ಯದಲ್ಲಿದ್ದು ಆ ರಾಜ್ಯಕ್ಕೊಂದು ಹೆಸರಿಡಬೇಕು ಎಂದು ಕನಸು ಕಂಡರು. 1905ನೇ ಇಸ್ವಿನಲ್ಲಿ ಅವರು ಕಂಡ ಆ ಕನಸು 1956ರಲ್ಲಿ ನನಸಾಗುತ್ತೆ. 1956ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ಎಂಬ ರಾಜ್ಯ ನಿರ್ಮಾಣವಾಗುತ್ತೆ. ಅದಕ್ಕೆ ಅಂದು ಮೈಸೂರು ಎಂದು ಹೆಸರಿಡಲಾಗುತ್ತದೆ. ಉತ್ತರ ಕರ್ನಾಟಕದ ಹಲವಾರು ಜನತೆಗೆ ಮೈಸೂರು ಎಂಬ ಹೆಸರು ಅಸಮಾಧಾನವಾಗಿರುತ್ತದೆ. 1973ರಲ್ಲಿ ನವೆಂಬರ್ 1ರಂದು ಅದಕ್ಕೆ ಕರ್ನಾಟಕ ಎಂದು ಹೆಸರಿಡಲಾಗುತ್ತದೆ. 1956ರಿಂದ ಇಲ್ಲಿಯವರೆಗೆ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡೇ ಬಂದಿದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. Greetings to everyone. Firstly, a very happy Kannada Rajyotsava to all the people in Karnataka and all the people who talk Kannada across the world. Why do we celebrate Kannada Rajyotsava on 1st of November every year? There should be a reason behind every celebration, right? The reason is very simple. November 1st was the day when Karnataka, the state, was formed. In the year 1905, Allu Venkata Rao was the first person who dreamt of a state for people who talk in Kannada. He wanted to form a group of all the people who talk in Kannada across India and form a particular state. His dream was fulfilled in the year 1956 on the 1st of November. The 1st of November 1956, the state was formed. Then it was called as Mysuru. Most of the people from North Karnataka were dissatisfied with the name Mysuru. In the year 1973, November 1st, it was renamed as Karnataka. Since then, the state has been Karnataka. Since 1956, every year on the 1st of November, people of Karnataka and the people who speak Kannada across the world celebrate Kannada Rajyotsava. I hereby wish you all a very happy Karnataka Foundation Day. Happy Kannada Rajyotsava. And for people who do not know Kannada, we are always there to teach you Kannada. All the Kannadigas should be very, very interested, very happy to teach you Kannada. Thank you. ಈ ಟೈ ಬಂದು ಶೋಕಿಗೋಸ್ಕರ ಹಾಕಿರೋದಂತೂ ಖಂಡಿತವಾಗಲೂ ಅಲ್ಲ. ಆತುರದಲ್ಲಿ ಕೆಂಪು ಹಳದಿ ಬಾವುಟ ಸಿಕ್ಕಿಲ್ಲ. ಕೆಂಪು ಹಳದಿ ಟೈ ಹಾಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೀನಿ, ಕ್ಷಮೆ ಇರಲಿ. ಕನ್ನಡ ಬಂದು ಕನ್ನಡ ಮಾತಾಡದೇ ಇರೋ ಪ್ರತಿಯೊಬ್ಬರಿಗೆ ಅಂದಮೇಲೆ ನಾಳೆ ಕೊಡೋದು ಕನ್ನಡದಲ್ಲಿ ಮಾತಾಡೋಕ್ಕೆ ಹೇಳಿ. ಕನ್ನಡ ಬರದೇ ಇರೋರಿಗೆ ಕನ್ನಡ ಬರೋರು ಕನ್ನಡನ ಹೇಳಿಕೊಡಿ. ಕನ್ನಡ ಬರೋರು ಕನ್ನಡದಲ್ಲೇ ಮಾತಾಡಿ ಅಂತ ನಾನು ಹೇಳ್ತಿಲ್ಲ. ಸಾಧ್ಯವಾದಷ್ಟು ಕನ್ನಡ ಮಾತಾಡಿ, ಅವಶ್ಯಕತೆ ಇದ್ದಲ್ಲೆಲ್ಲ ಕನ್ನಡದಲ್ಲೇ ಮಾತಾಡಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಾನು ನಿಮ್ಮ ಶಶಾಂಕ್. ನಮಸ್ಕಾರ. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.